ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಯಿ ಟಿಕೆಟ್ ಕಗ್ಗಂಟಾಗಿ ಉಳಿದಿರುವಂತಹ ಮಧ್ಯೆಯೇ ಶಾಮನೂರು ಕುಟುಂಬ ಒತ್ತಡದ ತಂತ್ರಕ್ಕೆ ಮುಂದಾಯ್ತಾ ಅನ್ನೋ ಪ್ರಶ್ನೆ ಇದೀಗ ಏರಿದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬದ ಆರಾಧ್ಯ ದೈವ ಕಲ್ಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಬಳಿಕ ಜ್ಯೋತಿಷ್ಯರ ಸಲಹೆ ಮೇರೆಗೆ ಅಮೃತ ಸಿದ್ಧಿ ಯೋಗದ ಸಮಯದಲ್ಲಿ ತಾಯಿ ಜೊತೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇನ್ನು ಟಿಕೆಟ್ ಸಲ್ಲಿಕೆಗೂ ಮುನ್ನ ಮಾತನಾಡಿದ ಸಮರ್ಥ, ನನಗೆ ಪಕ್ಷದಿಂದ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ಇದೆ, ಗೆದ್ದೇ ಗೆಲ್ತೀನಿ ಅಂತಂದ್ರು. ಇನ್ನು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಜನರ ಬೆಂಬಲ ಇದೆ, ಬಿ ಫಾರ್ಮ್ ಸಿಗುವ ನಿರೀಕ್ಷೆ ಇದೆ, ಸೋಮವಾರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತಂದ್ರು. ಪಕ್ಷೇತರವಾಗಿ ಮಾಡ್ತಿದ್ದಾರೆ ಸರ್, ಬಿ ಫಾರ್ಮ್ ಇನ್ನೂ ಸಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಸಾಂಕೇತಿಕ ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ ಯುವಕರಿಗೂ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಕೂಡ ಇವತ್ತೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾಂಕೇತಿಕವಾಗಿ ತಮ್ಮ ಬೆಂಬಲಿಗರ ಜೊತೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಸೋಮವಾರ ಬೃಹತ್ ಮೆರವಣಿಗೆ ಮೂಲಕ ಅಭಿಮಾನಿಗಳ ಜೊತೆಗೆ ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇವೆ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ, ರಾಷ್ಟ್ರೀಯ ಒಬ್ಬರು ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ನಮ್ಮೆಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ 25,000 ಜನರೊಂದಿಗೆ ನಾವು ಇವತ್ತು ನಾಮಿನೇಷನನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಸರ್, ಅದನ್ನು ಕೂತು ಸಮಾಲೋಚನೆ ಮಾಡ್ತಿದ್ದೀವಿ. ನಾವು ಕೂಡ ಭಾನುವಾರ ಮಾಡಬೇಕು ಅಥವಾ ಸೋಮವಾರ ಮಾಡಬೇಕಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂತು ಚರ್ಚೆ ಮಾಡ್ತಾರೆ. ಇನ್ನು ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ಬಣದ ನಾಯಕರು ಕಾಣಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶಿಸಿದರು. ದಾವಣಗೆರೆಯಲ್ಲಿ ಚುನಾವಣಾ ರಣಕಣ ರಂಗೇರಿದೆ. ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ ನಾಮಪತ್ರ ಸಲ್ಲಿಸಿರೋ ಬೆನ್ನಲ್ಲೇ ಮುಸ್ಲಿಂ ಮುಖಂಡರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಸಾದಿಕ್ ಪೈಲ್ವಾನ್, ಕಾಂಗ್ರೆಸ್ ಬಿ ಫಾರಂ ಸಿಗುವ ನಂಬಿಕೆ ಇದೆ, ಅದಕ್ಕೆ ನಾವು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಒಂದ್ ವೇಳೆ ಬಿ ಫಾರಂ ಸಿಗದಿದ್ರೆ ಸೋಮವಾರ ಸಮುದಾಯದ ನಾಯಕರ ಕರೆದು ಅವರನ್ನ ಸಭೆ ಮಾಡಿಸ್ತೀವಿ. ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದಿದ್ರೆ ವೋಟ್ ಡೈವರ್ಟ್ ಆಗಲಿದೆ ಅಂತ ಸಾದಿಕ್ ಹೇಳಿದ್ದಾರೆ. ಅಂತೇಳಿ ನನಗೆ ಸರ್, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಲೇ ನಾಮಪತ್ರ ಸಲ್ಲಿಸಿರೋದೀಗ. ಯಾರಿಗೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ವಿಶ್ವಾಸ ಇದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮ್ಗೆ ವಿಶ್ವಾಸ ಇದೆ. ನಮಗೆ ಬಿ ಫಾರಮ್ ಸಿಗ್ತೈತಿ, ಮೈನಾರಿಟಿಗೆ ಸಾದಿಕ್ ಪೈಲೋಟಿಗೆ ಸಿಗ್ತೈತೆ ಅಂತೇಳಿ ವಿಶ್ವಾಸ ಇದೆ. ಹಂಗಾಗಿ ನಾವು ನಾಮಪತ್ರ ಸಲ್ಲಿಸಿದ್ವಿ. ಸೋಮವಾರ ದಿವಸ ಎಲ್ಲ ಧರ್ಮದವ್ರಿಗೆ ಕರೆದು ನಾವೆಲ್ಲ ಕಳ್ಳು ಬಳ್ಳಿ ಸೇರಿ ಎಲ್ಲ ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಂದರು, ಶಿಷ್ಯಂದರು ಸೇರಿ ನಾವೇನೋ ಒಂದು ಒಳ್ಳೆ ಊರಿಗೆ ಒಳ್ಳೇದೇನಾಗ್ತೈತೆ ಆ ತೀರ್ಮಾನ ತೊಗೊಳ್ತೇವೆ. ಓಟ್ ಕಾಂಗ್ರೆಸ್ ಬಿಟ್ಟರೆ ಯಾರಿಗೂ ಹಾಕೋದಿಲ್ಲ. ಆದರೆ ಕಡ್ಡಾಯವಾಗಿ ಮೈನಾರಿಟಿಗೆ ತಪ್ಪು ಅಂತ ಹೇಳಿದರೆ ಓಟು ಚಂದ್ರಬದ್ರಾಗ್ತಾವೆ ಅಂತೇಳಿ ನನಗೆ ಬರುತ್ತೆ. ಬಾಗಲಕೋಟೆ ಉಪಚುನಾವಣೆ ಅಖಾಡ ಕೂಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಇವತ್ತೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಕುಟುಂಬದವರ ಜೊತೆಗೆ ಆಗಮಿಸಿದ ವೀರಣ್ಣ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. 12 ಗಂಟೆ ವೇಳೆ ಬಾಗಲಕೋಟೆ ಉಪವಿಭಾಗಾಧಿಕಾರಿ ಕಚೇರಿಗೆ ಪತ್ನಿ ಜೊತೆ ಆಗಮಿಸಿದ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮಾರ್ಚ್ 23ರಂದು ಮತ್ತೊಮ್ಮೆ ಬೆಂಬಲಿಗರೊಂದಿಗೆ ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಸರ್ಕಾರ ಮಣಿಸುವಂಥದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ, ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರೆ. ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟೇ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಠಿಕಾಣಿ ಹುಡ್ತಾರೆ.
48 ಗಂಟೆ ಮೊದಲು ಸರ್ಕಾರ ನಡೆಸೋರನ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣೆ ಹೂಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರಲ್ವಾ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಅನ್ನು ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೀತಾ ಇದೆ. ಈ ಒಂದು ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಶಾಸಕ ಸ್ವರೂಪ್ ಸುದ್ದಿಗೋಷ್ಠಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಅಂತ ಜೆಡಿಎಸ್ನ 10 ಕಾರ್ಯಕರ್ತರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ಖಂಡಿತವಾಗಿಯೂ ಇದು ಸತ್ಯಕ್ಕೆ ದೂರವಾದ ವಿಚಾರ. ಪೆನ್ ಡ್ರೈವ್ ಹಂಚಿಕೆದಾರರ ಪ್ರಮುಖರನ್ನ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೇವೆ. ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಚಾರ್ಜ್ ಶೀಟ್ನಿಂದ ಕೈಬಿಡಲಾಗಿದೆ ಅಂತ ಹೇಳಿದರು. ಆದ್ರೆ ಏನು ಚಾರ್ಜ್ ಶೀಟ್ ಸೇರಿಸಿದರೆ ಅದಕ್ಕೆ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಕೆಲವೊಂದ್ ಕಡೆ ಎಲ್ಲರೂ ಕೂಡ ಏನು ಒಂದು 10 ರಿಂದ 12 ಜನ ನಮ್ಮ ಜೆಡಿಎಸ್ ಪಕ್ಷದ ಕೆಲವು ಮುಖಂಡರಿರ್ಬೋದು, ಕಾರ್ಯಕರ್ತರೇ ಇದ್ದಾರೆ. ಅವ್ರು ಯಾರು ಕೂಡ ಈ ಒಂದು ಸಂಬಂಧಕ್ಕೆ ಇದೊಂದು ಇದಕ್ಕೆ ಇಶ್ಯೂ ವಿಚಾರಕ್ಕೆ ಸಂಬಂಧವೇ ಇಲ್ಲ ಅಂತವನ್ನು ಕೂಡ ಸೇರಿಸಿದ್ದಾರೆ. ಆದ್ರೆ ಕೆಲವು ಯಾರ್ಯಾರು ಇದರಲ್ಲಿ ಪ್ರಾಮಾಣಿಕವಾಗಿ ಇದಕ್ಕೆ ಏನು ಪೆನ್ ಡ್ರೈವ್ ಹಂಚಿಕೆ ವಿಚಾರದಾಗ ಭಾಗಿಯಾಗಿದ್ದಾರೆ ಅವ್ರನ್ನ ಸೇರಿಸಿಲ್ಲ, ಕೈ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕಾನೂನು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಆದ್ರೆ ಜಿಬಿಎ ಬಜೆಟ್ ಪೂರ್ವಭಾವಿ ಸಭೆ ವಿಧಾನಸೌಧದಲ್ಲಿ ನಡೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬಜೆಟ್ ಕುರಿತ ಸಭೆ ನಡೆಯಿತು. ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಜಿಬಿಎ ವ್ಯಾಪ್ತಿಯ ಸಭೆ ಮಾಡಿದ್ವಿ. ಸಭೆಯಲ್ಲಿ ಅನೇಕ ವಿಚಾರ ಚರ್ಚೆಯಾಗಿದೆ. 5 ಕಾರ್ಪೊರೇಷನ್ ಪ್ರತ್ಯೇಕ ಬಜೆಟ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡೋ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಇನ್ನು ರಸ್ತೆ ಬದಿ ಹಳೆಯ ಗಾಡಿ ನಿಲ್ಲಿಸಿಕೊಂಡಿದ್ರೆ ಅಂತಹ ಗಾಡಿಗಳನ್ನು ತೆಗೆದುಕೊಂಡು ಹೋಗಿ ಗುಜರಿಗೆ ಹಾಕ್ತೀವಿ. ಈಗಾಗಲೇ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅಂತಂದ್ರು. ಎಲ್ಲೆಲ್ಲಿ ಗಾಡಿಗಳನ್ನು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತುಂಬಿಕೊಂಡು ಹೋಗಿ ಕೆಲವು ಜಾಗನ ನಿಗದಿ ಮಾಡ್ತಾ ಇದ್ದೀವಿ. ಕೆಲವು ಜಾಗನ ರಿಕ್ಲೈಮ್ ಆಗಿರೋದು ಈ ಲೆಗಸಿ ಡಂಪ್ ಸೈಟ್ಗಳಿದೆ, ಪೊಲೀಸ್ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರನ್ನು ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಲಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾಯಿದ್ದೀವಿ. 3 ಜಾಗ, ಬೆಲ್ಲಹಳ್ಳಿ, ಮಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ, 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲೋಗಿ ಗಾಡಿಗಳನ್ನ ಬಿಸಾಕೋಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿದೆ. ಈ ಮಧ್ಯೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಈಗಾಗಲೇ ಗ್ಯಾಸ್ ದರ ಏರಿಕೆ ಮಾಡಲಾಗಿತ್ತು. ಈ ಮಧ್ಯೆ ಇಂದಿನಿಂದ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡಲಾಗಿದೆ. ಸದ್ಯ ಕೇವಲ ಪವರ್ ಪೆಟ್ರೋಲ್ ದರ ಮಾತ್ರ ಏರಿಕೆಯಾಗಿದ್ದು, ನಾರ್ಮಲ್ ಪೆಟ್ರೋಲ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರೀ ಸಮಸ್ಯೆ ಆಗ್ತಾ ಇದೆ. ಇತ್ತ ಕರಾವಳಿಯಲ್ಲಿ ಮೀನುಗಾರ ಮಹಿಳೆಯರಿಗೆ ವ್ಯಾಪಾರ ನಷ್ಟವಾಗ್ತಾ ಇದೆ. ಗ್ಯಾಸ್ ಲಭ್ಯತೆ ಇಲ್ಲದ ಕಾರಣ ಮೀನು ಊಟದ ಹೋಟೆಲ್ ಬಂದ್ ಆಗಿವೆ. ಅನೇಕ ಹೋಟೆಲ್ಗಳು ಮುಚ್ಚಿರುವ ಪರಿಣಾಮವಾಗಿ ಮೀನುಗಾರಿಕೆ ಮೇಲೂ ಹೊಡೆತ ಬಿದ್ದಿದೆ. ಪ್ರತಿದಿನ ಲಕ್ಷಾಂತರ ರೂಪಾಯಿ ಮೀನು ಹೋಟೆಲ್ಗಳಿಗೆ ಮಾರಾಟ ಆಗ್ತಿತ್ತು. ಆದರೆ ಹೋಟೆಲ್ ಮುಚ್ಚಿರೋದ್ರಿಂದ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಮೀನುಗಾರ ಮಹಿಳೆಯರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಮಲ್ಪೆ ಬಂದರಿನಿಂದ ಕೇರಳದ ಕಡೆಗೂ ಕೂಡ ಮೀನು ರಫ್ತು ನಿಂತಿದೆ. ಯುದ್ಧ ಮುಗಿದ್ರೆ ಸಾಕು, ಒಮ್ಮೆ ವ್ಯವಸ್ಥೆ ಸುಸ್ಥಿತಿಗೆ ಬರಲಿ ಅಂತ ಮೀನುಗಾರ ಮಹಿಳೆಯರು ಹೇಳ್ತಿದ್ದಾರೆ. ಹಾವೇರಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಲಿಂಡರ್ ಶಾಕ್ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದಾಗಿ ಬೀದಿ ಬದಿ ವ್ಯಾಪಾರವೇ ಬಂದ್ ಆಗಿದೆ. ಬೀದಿ ಬದಿ ಹೆಚ್ಚಾಗಿ ಉಪಹಾರ ಹಾಗೂ ಎಗ್ ರೈಸ್ ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 8 ರಿಂದ 10 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಿಗದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆಯಾಗಿದೆ. ಹಾವೇರಿಯ ಪಿಬಿ ರೋಡ್ನಲ್ಲಿರುವ ಬಹುತೇಕ ಬಂಡಿಗಳು ಕ್ಲೋಸ್ ಆಗಿದೆ. ತಮ್ಮಲ್ಲಿ ಉಳಿದಿರುವ ಸಿಲಿಂಡರ್ಗಳನ್ನು ಬಳಸಿ ಕೆಲವೇ ಬಂಡಿಗಳು ಓಪನ್ ಆಗಿದೆ. ಮಾಡ್ತಾ ಇದೀವಿ ಸರ್. ಇವಾಗ ಹೆಂಗಿದಾಗಿದೆ ಅಂದ್ರೆ ನಮ್ಮ ಸಿಲಿಂಡರ್ ಎಷ್ಟಿದೆ ಅಷ್ಟು ಯೂಸ್ ಮಾಡೋದು, ಆಯ್ತು ಸರಿ ಇಲ್ಲ ಬಂದ್ ಮಾಡ್ಕೊಂಡು ಹೋಗ್ಬಿಡೋದು. 1 ಅವರ್ ಆಯ್ತು ಇಲ್ಲ ಅರ್ಧ ಗಂಟೆ ಆಯ್ತು ಆಯ್ತು ಅಷ್ಟೇ, ಎಷ್ಟಾಗುತ್ತೆ ವ್ಯಾಪಾರ ಅಷ್ಟು ಮಾಡ್ಕೊಂಡು ಹೋಗ್ಬಿಡೋದು. ಸಿಲಿಂಡರ್ ಇಲ್ಲ ಅಂದ್ರೆ ಮುಂದೆ ಮುಗೀತು. ಎಲ್ಲ ಸರಿ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ಇವರು ಅದನ್ನೆಲ್ಲ ಹಿಂಗೆ ಬಂದ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೊಂಟ್ರೆ ಎಲ್ಲ ಸಮಸ್ಯೆ ಆಗ್ತದೆ. ನಮ್ಗೆ ಇಲ್ಲಿ ಹೊಡ್ತಾ ಬಿದ್ದಿದೆ ಸರ್, ಆಲ್ರೆಡಿ ಬೀಳ್ತಾ ಇದ್ದಿದೆ, ಬಿದ್ದು ಹೋಗಿದೆ ಆಲೆ ಕುಂತಿಲ್ರಿ. ನಾವು ಅದ್ರ ಮ್ಯಾಗ ಹೊಟ್ಟೆ ಪಾಡು ಮಾಡ್ಕೊಂಡು ನಾವು ಕುಂತಿದ್ರಿ. ಅದು ಅದ್ರ ನೋಡಗೆ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ನಾವು ಮಾಡಕ್ಕೆ ಕುಂತೀವ್ರಿ. ಈಗ ನೋಡಿದ್ರೆ ಈ ಸಿಲಿಂಡರ್ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡನ್ರಿ. ಈಗ ಒಂದು 8 ದಿನ ಏನೋ 8-9 ದಿನ ಆಯ್ತು
ಅದು ಇದ್ದಿದ್ದು ಒಂದು ಸ್ಟಾಕ್ ಇದ್ರೆ ಅದನ್ನ ಚಾಲು ಮಾಡ್ಕೊಂಡು ಮಾಡಾಕೊಂತೀವಿ. ಅದು ಏನ್ರಿ 1 ತಾಸು 2 ತಾಸು ಚಾಲು ಮಾಡೋದು ಸುಮ್ಮ ಬಂದ್ ಮಾಡಿ ಸುಮ್ಮ ಮನೆಗೆ ಹೋಗೋದು ಮಾಡಾಕೊಂತೀವಿ. ಅವ್ರು ಸಿಲಿಂಡರ್ ಕೊಡಂಗಿಲ್ಲ ಅನ್ನಕೊಂತಾರಲ್ರಿ. ಏನಾರು ಕೇಳಿದ್ರೆ 3,000 3,500 ಕಮರ್ಷಿಯಲ್ 3,500 ಅಂತ, HP ತೊಗೊಂಡ್ರೆ 2,500 ಅಂತ. ಹಂಗಂದ್ರೆ ನಾವು ಏನು ಮಾಡನ್ರಿ? ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಪರೋಕ್ಷವಾಗಿ ಅಕ್ಕಿ ವ್ಯಾಪಾರಿಗಳ ಮೇಲೂ ಇದು ಪ್ರಭಾವ ಬೀರ್ತಾ ಇದೆ. ಹೋಟೆಲ್ಗಳಿಗೆ ಸರಬರಾಜಾಗ್ತಿದ್ದ ಅಕ್ಕಿ ಸೇಲ್ ಆಗದೆ ಹಾಗೆ ಉಳ್ಕೊಂಡಿದೆ. ಗೋಡೌನ್ನಲ್ಲಿ 25% ಅಕ್ಕಿ ಹಾಗೆ ಉಳಿದಿದೆ. ಕೆಲವು ಹೋಟೆಲ್ಗಳು ಈಗಾಗಲೇ ಬೀಗ ಹಾಕಿದ್ದು, ಕೆಲವು ಹೋಟೆಲ್ಗಳಲ್ಲಿ ಮೆನು ಕಟ್ ಆಗಿದೆ. ಕಳೆದ 1 ವಾರದಲ್ಲಿ 20% 25% ಅಕ್ಕಿ ಮಾರಾಟ ಕುಸಿತ ಕಂಡಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಗೋಡೌನ್ ತುಂಬಿ ಲಾರಿಗಳಿಂದ ಅಕ್ಕಿ ಇಳಿಸದ ಪರಿಸ್ಥಿತಿ ಇದೆ ಅಂತಂದಿದ್ದಾರೆ. ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ ಒಂದನ್ನು ನಾವು ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿದೆ. ಈ ಬಗ್ಗೆ IRGC ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಬೆಳಗ್ಗೆ 2:30 ಸುಮಾರಿಗೆ ದುಬೈ ಬಳಿ ಅಮೆರಿಕಾಗೆ ಸೇರಿದ ಫೈಟರ್ ಜೆಟ್ ನಾವು ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿದೆ. ಈ ಬಗ್ಗೆ ಅಮೆರಿಕ ಸೆಂಟ್ರಲ್ ಕಮಾಂಡರ್ ವಕ್ತಾರ ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಮಾತನಾಡಿದ್ದು, IRGC ಹೇಳ್ತಿರೋದು ಸುಳ್ಳು. ಕಾಂಬ್ಯಾಟ್ ಮಿಷನ್ ವೇಳೆ ನಮ್ಮ F-35 ಜೆಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ. ಜೆಟ್ನ ಪೈಲಟ್ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ಹಾನಿಯಾಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇರಾನ್ ಸೇನಾಪಡೆ IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿಯನ್ನ ಹತ್ಯೆ ಮಾಡಿದ್ದೇವೆ ಅಂತ ಇಸ್ರೇಲ್ ಹೇಳಿದೆ. ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ನೈನಿ ಹತ್ಯೆಯಾಗಿದೆ ಎನ್ನಲಾಗ್ತಿದೆ. ಈ ಬಗ್ಗೆ ಮಾತನಾಡಿರುವಂತಹ IRGC ಅಲಿ ಮೊಹಮ್ಮದ್ ನೈನಿ ಹತ್ಯೆಯಾಗಿರುವುದು ನಿಜ ಅಂತ ಒಪ್ಪಿಕೊಂಡಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಯುದ್ಧಪೀಡಿತ ಇರಾನ್ನಲ್ಲಿ 178 ಜನರ ಬಂಧನ ಮಾಡಲಾಗಿದೆ. ಅಮೆರಿಕ ಹಾಗೂ ಇಸ್ರೇಲ್ ಪಡ ಗೂಢಚರ್ಯೆ ನಡೆಸಿರುವ ಆರೋಪದ ಹಿನ್ನೆಲೆ ಈವರೆಗೆ ಒಟ್ಟು 178 ಜನರನ್ನ ಬಂಧಿಸಲಾಗಿದೆ. ಕೆಲವೊಂದು ಸೂಕ್ಷ್ಮ ಸ್ಥಳಗಳ ಬಗ್ಗೆ ಅಮೆರಿಕ ಹಾಗೂ ಇಸ್ರೇಲ್ಗೆ ಮಾಹಿತಿ ನೀಡಿರುವ ಆರೋಪ ಕೇಳಿಬಂದಿದೆ. ಇಷ್ಟೇ ಅಲ್ಲದೆ ಕೆಲವು ಆಯ್ದ ಸ್ಥಳಗಳ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ರು ಅಂತ IRGC ಆರೋಪಿಸಿದೆ. ಇರಾನ್ ವಿರುದ್ಧ ಯಾರೇ ಸಂಚು ರೂಪಿಸಿದ್ರೂ ಅವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ IRGC ಖಡಕ್ ಎಚ್ಚರಿಕೆ ರವಾನಿಸಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಾಗಿ ತೈಲಕ್ಕೆ ಬಿಕ್ಕಟ್ಟು ಉಂಟಾಗಿದೆ. ಹರ್ಮುಜ್ ಸಮುದ್ರ ಮಾರ್ಗ ತಡೆಗೆ ಆಕ್ರೋಶ ಕೇಳಿ ಬರ್ತಾ ಇದೆ. ಇರಾನ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ಆಕ್ರೋಶವನ್ನು ಹೊರಹಾಕಿದೆ. ತೈಲ ಸಂಸ್ಕರಣಾ ಘಟಕಗಳ ದಾಳಿಗೂ ಐರೋಪ್ಯ ಒಕ್ಕೂಟ ಖಂಡಿಸಿದೆ. ಕೂಡಲೇ ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು, ಇರಾನ್ ತನ್ನ ಯುದ್ಧ ನೌಕೆಯನ್ನ ಹಿಂಪಡಿಬೇಕು. ಒಂದು ವೇಳೆ ಇರಾನ್ ಸುಮ್ಮನಾಗದಿದ್ರೆ ನಾವು ಎಲ್ಲದಕ್ಕೂ ರೆಡಿ ಅಂತ UK, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್ ಮತ್ತು ಇಟಲಿ ಒಳಗೊಂಡ ಯುರೋಪಿಯನ್ ರಾಷ್ಟ್ರಗಳು ಜಂಟಿ ಹೇಳಿಕೆಯನ್ನ ರಿಲೀಸ್ ಮಾಡಿವೆ. ನೇರಾನೆ ದಾಳಿಗೆ ಪಶುವೈದ್ಯೆ ಬಲಿಯಾದ ದುರ್ಘಟನೆ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಮೂಲದ ಸಮೀಕ್ಷಾ ರೆಡ್ಡಿ ಮೃತರಾಗಿದ್ದಾರೆ. ನಿನ್ನೆ ತಾಪಮಾನ ಪರೀಕ್ಷಿಸುವಾಗ ನೀರಾನೆ ಏಕಾಏಕಿ ದಾಳಿ ನಡೆಸಿದೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಿಸದೆ ಇವತ್ತು ಸಮೀಕ್ಷಾ ಮೃತಪಟ್ಟಿದ್ದಾರೆ. ಒಬ್ಬಳೇ ಮಗಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಿಪೋಪೊಟಮಸ್ ನೀರಾನೆ ಅವ್ರ ಮೇಲೆ ದಾಳಿ ಮಾಡಿದ್ರಿಂದ ಅವ್ರಿಗೆ ತೀವ್ರವಾದ ಗಾಯ ಆಗಿದ್ದು ಅವರು ಇವತ್ತು ಬೆಳಗ್ಗೆ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಆಪರೇಷನ್ಸ್ ವರ್ ನಾಟ್ ಸಕ್ಸಸ್ಫುಲ್. ಅದರಲ್ಲಿ ಪ್ರಾಣಿ ಮಾಡಿದ ದಾಳಿಯಿಂದ ಸ್ವಲ್ಪ ಲಿವರ್ಗೆ ಮತ್ತು ಲಂಗ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ, ಮತ್ತು ಎಕ್ಸೆಸಿವ್ ಬ್ಲಡ್ ಲಾಸ್ ಆಗಿತ್ತು ಅಂತ ನಮಗೆ ಇದರಲ್ಲಿ ಕಂಡು ಬಂದಿದೆ. ಇದೇ ನಿಟ್ಟಿನಲ್ಲೇ ನಾವು ಒಂದು UDR ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ನಾವು ಓನ್ಲಿ ಸನ್ಕಾನೂರ್ ಮೇಲೆ ಫೋಕಸ್ ಇದ್ದಿದ್ದು. 5 ದಿನದಿಂದ ಊಟ ಬಿಟ್ಟಿತ್ತು. ಅದು ನಾನು ನಾರ್ಮಲ್ ಅಂತ ಕೂಡ ಹೇಳಿದ್ದೆ. ಯಾಕಂದರೆ ಸರ್ವೇಸಾಮಾನ್ಯವಾಗಿ ಮರಿ ಹಾಕುವಂಥ ಸಂದರ್ಭದಲ್ಲಿ ಊಟ ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅಂತಲೂ ಕೂಡ ಹೇಳಿದ್ದೆ. ಸೊ ಹಾಗಾಗಿ ಇಳಿದಿದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇಲ್ಲ. ಆ್ಯಕ್ಚುಲಿ SOP ಅಂದರೆ ತುಂಬ ಪ್ರೋಟೋಕಾಲ್ಸ್ ಇರುತ್ತೆ. ಒಬ್ರು ಯೂನಿಫಾರ್ಮ್ ಸ್ಟಾಫ್ ಕೂಡ ಇರಬೇಕು, ಆಮೇಲೆ ಆರ್ಮರ್ಸ್ ಇರಬೇಕು, ಪ್ರೊಟೆಕ್ಷನ್ ಆರ್ಮರ್ಸು, ಆಮೇಲೆ ಸೆಡೇಷನ್ ಮಾಡಿ ಅನಿಮಲ್ ಹತ್ರ ಹೋಗ್ತಕ್ಕಂಥದ್ದು, ಅನಸ್ತೇಷಿಯಾ ಕೊಟ್ಟೆ ಹೋಗ್ತಕ್ಕಂಥದ್ದು ಇರುತ್ತೆ. ಇನ್ವಾಲ್ವ್ಮೆಂಟ್ ತುಂಬ ಜಾಣಿ ಇದ್ರು ಅವರು. ವೆಟ್ನರಿ ಅವರಿಗೆ ಮೊದಲೇ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಇತ್ತು ಸ್ವಲ್ಪ. ಸೊ ಮಂಗಳೂರು ಕಡೆ ಏನೋ ರೆಸ್ಕ್ಯೂ ಅನಿಮಲ್ದು ಎಲ್ಲ ಸ್ವಲ್ಪ ಚಿಕಿತ್ಸೆ ಎಲ್ಲ ಮಾಡಿರೋ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇಂಟರ್ವ್ಯೂಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ ಅದಕ್ಕೋಸ್ಕರ ಅವರು ಇಂಟರ್ವ್ಯೂಲ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಕ್ಕೋಸ್ಕರ ಅವ್ರಿಗೆ ಸೆಲೆಕ್ಟ್ ಮಾಡಿದ್ವಿ. ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡ್ತಾ ಇದೆ. ಪ್ರೋಸೆಸ್ ಬೇಗ ಅನುಕೂಲ ಮಾಡಿಕೊಡ್ಬೇಕು ಅವ್ರ ಫ್ಯಾಮಿಲಿಗೆ ಅಂತ ಕೋಆರ್ಡಿನೇಷನ್ ಮಾಡ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್.
ಇನ್ನು ಪಶುವೈದ್ಯೆ ಸಾವಿನ ಬಳಿಕ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೃಗಾಲಯದ ಪಶುವೈದ್ಯರಿಗೆ ಎಸ್ಒಪಿ ಪಾಲಿಸಲು ಸೂಚನೆ ನೀಡಲಾಗಿದೆ. ಈ ಬಗ್ಗೆ ವರದಿಯನ್ನು ಸಲ್ಲಿಸುವುದಕ್ಕೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. 7 ದಿನಗಳ ಒಳಗಾಗಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ಇನ್ನು ಮೃತ ವೈದ್ಯೆಯ ಕುಟುಂಬಕ್ಕೆ ತಕ್ಷಣ ಪರಿಹಾರ ನೀಡುವ ಭರವಸೆಯನ್ನು ನೀಡಲಾಗಿದೆ. ಯಾದಗಿರಿಯ ಗೋನಾಳದಲ್ಲಿ ಆಸ್ತಿಗಾಗಿ ಮಗನೇ ಅಪ್ಪನನ್ನ ಕೊಲೆ ಮಾಡಿಸಿದ್ದಾನೆ. ಸುಪಾರಿ ಹಂತಕರನ್ನ ಕರೆಸಿ ಅಪ್ಪನನ್ನ ಮಗನೇ ಕೊಲೆ ಮಾಡಿಸಿದ್ದಾನೆ. ಹಂಪಣ್ಣ ಸಜ್ಜನ್ ಮೃತ ದುರ್ದೇವಿ. ಹಂಪಣ್ಣ ತನ್ನ ಮೋಜಿಗಾಗಿದ್ದಂತಹ 6 ಎಕರೆ ಜಮೀನು ಮಾರಾಟ ಮಾಡಿದ್ದಂತೆ. ಇದರಿಂದ ಕೆರಳಿದ ಪುತ್ರ ನರಸಾರೆಡ್ಡಿ ಕೊಲೆ ಮಾಡಿಸಿದ್ದಾನೆ. ಮೃತ ಹಂಪಣ್ಣ ಹೆಸರಲ್ಲಿ ಒಟ್ಟು 47 ಎಕರೆ ಜಮೀನಿದ್ದು 3 ಮಕ್ಕಳಿಗೆ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಅಂತ ನರಸಾರೆಡ್ಡಿ ಕೋಪಗೊಂಡಿದ್ದಂತೆ. ಜಮೀನಿನಲ್ಲಿ ಮಲಗಿದ್ದ ವೇಳೆ ಹಂಪಣ್ಣನ ಮೇಲೆ ಕೊಲೆ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ರು. ಘಟನೆ ಸಂಬಂಧ ಮಗ ನರಸಾರೆಡ್ಡಿ ಸೇರಿ 5 ಅರೆಸ್ಟ್ ಮಾಡಲಾಗಿದೆ. ವಡಗೇರ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಚಂದ್ರ ಲೇಔಟ್ನ ಫಿರ್ದೋಸ್ ಬಾನು ಕೊಲೆ ಪ್ರಕರಣದಲ್ಲಿ ಆರೋಪಿ ಹಫೀಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗೆ ಮದುವೆಯಾಗಿ ಮಕ್ಕಳಿದ್ರೂ ಮಹಿಳೆಗೆ ಪ್ರೀತ್ಸೆ ಅಂತ ಕಾಟ ಕೊಡ್ತಿದ್ದಂತೆ. ಈ ಕುರಿತು ಮಹಿಳೆಯ ಠಾಣೆಗೆ ದೂರನ್ನ ಕೊಟ್ಟಿದ್ದು. ಮಹಿಳೆ ನಿನ್ನೆ ಕೆಲಸಕ್ಕೆ ಹೋಗಿ ಬರುವಾಗ ಹಿಂಬಾಲಿಸಿ ಹತ್ಯೆಗೈಯಲಾಗಿದೆ. 6-7 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ನಡೆಸಲಾಗಿದೆ ಅಂತ ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ತಿಳಿಸಿದ್ದಾರೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದು ತನಿಖೆ ನಡೆಸಲಾಗುತ್ತಿದೆ. ಮಾರ್ಚ್ 17ರಂದು ಬೆಳಗಾವಿಯ ಉಕ್ಕಡದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಹಸುಗೂಸು ಸಾವನ್ನಪ್ಪಿತು. ಸದ್ಯ ಪ್ರಕರಣದ ತನಿಖೆ ಬಳಿಕ ಮಗುವನ್ನ ತಂದೆಗೆ ವಿಷ ಉಣಿಸಿ ಕೊಲೆ ಮಾಡಿರುವುದು ತಿಳಿದು ಬಂದಿದೆ. ಪ್ರಕರಣ ನಡೆದು 3 ದಿನಗಳ ಬಳಿಕ ಆರೋಪಿ ತಂದೆಯನ್ನು ವಶಕ್ಕೆ ಪಡೆಯಲಾಗಿದೆ. ಭೀಮರಾಯ ಚಿಪ್ಪಾಡೆ ಬಂಧಿತ ಆರೋಪಿ. ಹೆಂಡತಿ ಮನೆಯಲ್ಲಿದ್ದ ಮಗುವನ್ನ ನೋಡಕ್ ಬಂದಿದ್ದಾಗ ಕೊಲೆ ಮಾಡಲಾಗಿತ್ತು. ಸದ್ಯ ಶೀಲಾರನ್ನ ಬಂಧಿಸಿರುವಂತಹ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದ ಮಹಿಳೆಗೆ ಖದೀಮರು ಶಾಕ್ ಕೊಟ್ಟಿದ್ದಾರೆ. ಒಡವೆಗಳನ್ನ ಪಾಲಿಶ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳ್ಳನೊಬ್ಬ ಮಹಿಳೆಯ ಚಿನ್ನವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ದೇವನಹಳ್ಳಿಯ ವಿಜಯಪುರದ 17ನೇ ವಾರ್ಡ್ನಲ್ಲಿ ಘಟನೆ ನಡೆದಿದೆ. ಬಾಲ್ಕಿಶ್ ಬಾನು ಅನ್ನೋರ ಮನೆಗೆ ಎಂಟ್ರಿ ಕೊಟ್ಟ ಕಳ್ಳ ಮನೆಯಲ್ಲಿರೋ ಚಿನ್ನ ಕೊಡಿ, ನಾನು ಪಾಲಿಶ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದ. ಖದೀಮನ ಮಾತು ನಂಬಿ ಮಹಿಳೆ ಚಿನ್ನ ತಂದುಕೊಟ್ಟಿದ್ದಾಳೆ. 30 ಗ್ರಾಂ ಚಿನ್ನ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದು ವಿಜಯಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಬೆಂಗಳೂರಲ್ಲೊಬ್ಬ ವಿಚಿತ್ರ ಕಳ್ಳನನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅರ್ಚಕರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಬಳಿಕ ಅವರನ್ನ ಶುಭ ಕಾರ್ಯಕ್ಕೆ ಆಹ್ವಾನಿಸಿ ಮುತ್ತೈದೆಯರ ಆಭರಣಗಳನ್ನು ಎಗರಿಸ್ತಾ ಇದ್ದ ವ್ಯಕ್ತಿಯೊಬ್ಬನನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ರಾಜಾಜಿನಗರ ಭಾಗದ ಪ್ರಸಿದ್ಧ ಮಠದ ಅರ್ಚಕರೊಬ್ಬರಿಗೆ ಯಾಮಾರಿಸಿದ ಖತರ್ನಾಕ್ ಕಳ್ಳ ಅವರ ಪತ್ನಿಯನ್ನ ಬಾಗಿನ ಕೊಡೋ ನೆಪದಲ್ಲಿ ಕರೆದೊಯ್ತಾ ಇದ್ದಾಗ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಈ ಬಗ್ಗೆ ಅರ್ಚಕರು ರಾಜಾಜಿನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಸದ್ಯ ಆರೋಪಿ ಪ್ರವೀಣ್ ಭಟ್ನನ್ನ ಪೊಲೀಸರು ಬಂಧಿಸಿದ್ದು ಆತನಿಂದ ಸುಮಾರು 15 ಲಕ್ಷ ಮೌಲ್ಯದ 116 ಗ್ರಾಂ ಚಿನ್ನ, 409 ಗ್ರಾಂ ಬೆಳ್ಳಿ ವಶಪಡಿಸಿಕೊಳ್ಳಲಾಗಿದೆ. ಶಿವಮೊಗ್ಗದಲ್ಲಿ ಆಂಬ್ಯುಲೆನ್ಸ್ ಹಾಗೂ ಕಾರಿನ ನಡುವೆ ಆಕ್ಸಿಡೆಂಟ್ ಆಗಿದೆ. ಅಪಘಾತದ ರಭಸಕ್ಕೆ ಕಾರು 2 ಬಾರಿ ಪಲ್ಟಿಯಾಗಿದೆ. ಶಿವಮೊಗ್ಗ ನಗರದ ಅಕ್ಕ ಮಹಾದೇವಿ ಸರ್ಕಲ್ನಲ್ಲಿ ಘಟನೆ ನಡೆದಿರುವುದು. ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ತೀವ್ರತೆಗೆ ಕಾರ್ ಪಲ್ಟಿಯಾಗಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಲ್ಟಿಯಾದ ಕಾರ್ನಿಂದ ಮಹಿಳೆ ಹೊರಬೀಳೋ ದೃಶ್ಯ ಭಯ ಹುಟ್ಟಿಸುವಂತಿದೆ. ಅಪಘಾತದ ರಭಸಕ್ಕೆ ಕಾರ್ ಸಂಪೂರ್ಣವಾಗಿ ಜಖಂಗೊಂಡಿದ್ದು ಕಾರ್ನಲ್ಲಿದ್ದವರು ಸಣ್ಣ ಪುಟ್ಟ ಗಾಯಗಳಿಂದ ಎಸ್ಕೇಪ್ ಆಗಿದ್ದಾರೆ. ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಅನ್ನಭಾಗ್ಯ ಅಕ್ಕಿ ಲಾರಿ ತುಳಸಿಗೇರಿ ಗ್ರಾಮದ ಆ ಬಳಿ ಭಾಗದಲ್ಲಿ ಘಟನೆ ನಡೆದಿರೋದು. 250 ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಮಾಡ್ತಾ ಇದ್ದಂತಹ ಲಾರಿ ರಸ್ತೆಯಲ್ಲಿ ಧಗಧಗಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಸಂಭವಿಸಿರೋ ಶಂಕೆ ವ್ಯಕ್ತವಾಗಿದೆ. ಕೊಪ್ಪಳದ ತುಂಗಭದ್ರಾ ಕ್ರಸ್ಟ್ ಗೇಟ್ ಅಳವಡಿಕೆಯನ್ನು ಸಚಿವ ಎನ್ಎಸ್ ಬೋಸರಾಜು ವೀಕ್ಷಣೆ ಮಾಡಿದ್ರು. ಬಳಿಕ ಮಾತನಾಡಿರುವ ಅವರು, ತುಂಗಭದ್ರಾದ 33 ಗೇಟ್ಗಳಲ್ಲಿ ಈಗಾಗಲೇ 18 ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಗೇಟ್ ಅಳವಡಿಕೆ ಕಾರ್ಯ ನಿಗದಿತ ಸಮಯಕ್ಕಿಂತ ಮೊದಲೇ ಮುಗಿಯಲಿದೆ ಅಂತ ತಿಳಿಸಿದ್ರು. ಏಪ್ರಿಲ್ ಕೊನೆಯ ವಾರಕ್ಕೆ ಗೇಟ್ ಅಳವಡಿಕೆ ಪೂರ್ಣಗೊಳ್ಳುತ್ತೆ ಅಂತಂದ್ರು. ಮಂಡ್ಯದ ಅವ್ವೇರಹಳ್ಳಿಯಲ್ಲಿ ಮೂಲಸೌಕರ್ಯ ಮರೀಚಿಕೆಯಾಗಿದೆ. ರಸ್ತೆ ಇಲ್ಲ, ಸರಿಯಾದ ಚರಂಡಿ ಇಲ್ಲ, ನೀರೂ ಬರಲ್ಲ. ಈ ಬಗ್ಗೆ ಶಾಸಕರಿಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ವಂತೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಅವ್ವೇರಹಳ್ಳಿ ಜನರು ನ್ಯೂಸ್ 18 ಮುಂದೆ ತಮ್ಮ ಸಮಸ್ಯೆಗಳನ್ನು ಬಿಚ್ಚಿಟ್ಟಿದ್ದು ಶಾಸಕ ದರ್ಶನ್ ಪುಟ್ಟಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಆಗದೇ ಇದ್ರೆ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಹೊಸ ಬಸ್ ಡಿಪೋ ಕಾಮಗಾರಿ ಮುಗಿದು 1 ವರ್ಷವಾದರೂ ಉದ್ಘಾಟನೆ ಭಾಗ್ಯ ಇಲ್ಲ. 10 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದ್ದು ಉದ್ಘಾಟನೆ ಆಗದೆ ಧೂಳು ಹಿಡಿದಿದೆ. ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗೆ ಶಾಸಕ ಗೋಪಾಲಕೃಷ್ಣ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು.
ಕೊಪ್ಪಳದಲ್ಲಿ ಮರಕುಂಬಿಯಲ್ಲಿ ದಲಿತರು ಹಾಗೂ ಸವರ್ಣೀಯರು ಒಟ್ಟಾಗಿ ಹೋಳಿ ಹಬ್ಬ ಆಚರಿಸಿದ್ದಾರೆ. ದಲಿತರ ಮನೆಗೆ ಬೆಂಕಿ ಹಚ್ಚಿ 100ಕ್ಕೂ ಹೆಚ್ಚು ಸವರ್ಣೀಯರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದರು. ಈ ಪ್ರಕರಣ ದೇಶದಾದ್ಯಂತ ಗಮನ ಸೆಳೆದಿತ್ತು. ಇದೀಗ ಹಳೆ ಘಟನೆ ಮರೆತು ಎಲ್ಲರೂ ಒಟ್ಟಾಗಿ ಹೋಳಿ ಆಚರಿಸಿದ್ದಾರೆ. ಇನ್ನು ಕೊಪ್ಪಳದ ಬಿ ಹೊಸಹಳ್ಳಿ ಗ್ರಾಮದಲ್ಲಿ ಯುಗಾದಿ ಸಂಭ್ರಮದಲ್ಲಿ ವಿಶೇಷ ಆಚರಣೆ ನಡೆಯುತ್ತೆ. ಮುಳ್ಳಿನ ಗಿಡಗಳ ಮೇಲೆ ಬಿದ್ದು ಹೋಳಿಯ ಆಚರಣೆಯ ಪ್ರಗತಿಯಲ್ಲಿದೆ. ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ನಡೆಯಿತು. ರಿಲಯನ್ಸ್ ಫೌಂಡೇಶನ್ ನಡೆಸುವ ವಂತಾರಾದಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಸುಪ್ರೀಂನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸದ್ಯ ಈ ಅರ್ಜಿ ವಜಾಗೊಂಡಿದೆ. ಪ್ರಾಣಿಗಳ ಆಮದಿನಲ್ಲಿ ಅಕ್ರಮ ನಡೆದಿಲ್ಲ ಅಂತ ಎಸ್ಐಟಿ ವರದಿ ನೀಡಿತ್ತು. ಇನ್ನೊಂದು ಕಡೆ ಸಿಐಟಿಇಎಸ್ ವರದಿಯಲ್ಲೂ ವಂತಾರಾದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಉಲ್ಲೇಖವಾಗಿದೆ. ಈ ಹಿನ್ನೆಲೆ ವಂತಾರ ವಿರುದ್ಧದ ಆರೋಪವನ್ನ ಸುಪ್ರೀಂ ತಳ್ಳಿಹಾಕಿದೆ. ತಮಿಳುನಾಡಿನ ವಿವಿಧೆಡೆ ಅಕ್ರಮವಾಗಿ ನೆಲೆಸಿದ್ದ 33 ಬಾಂಗ್ಲಾ ಪ್ರಜೆಗಳನ್ನು ಬಂಧಿಸಲಾಗಿತ್ತು. ಬಂಧಿತರನ್ನು ನಿರಾಶ್ರಿತರ ಶಿಬಿರದಲ್ಲಿ ಇಡಲಾಗಿತ್ತು. ಸೇಲಂನ ಅತ್ತೂರು ಪ್ರದೇಶದಲ್ಲಿರುವ ನಿರಾಶ್ರಿತರ ಶಿಬಿರದಲ್ಲಿ ಇದ್ದಂತಹ 33 ಬಾಂಗ್ಲಾ ಪ್ರಜೆಗಳನ್ನು ರೈಲಿನಲ್ಲಿ ಪಶ್ಚಿಮ ಬಂಗಾಳ ಮೂಲಕ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡಲಾಯಿತು. ತಿರುಚಿರಾಪಲ್ಲಿ ಹೌರಾ ಎಕ್ಸ್ಪ್ರೆಸ್ ಮೂಲಕ ಗಡೀಪಾರು ಮಾಡಲಾಯಿತು.